ಬ್ರೇನ್ ಈಟಿಂಗ್ ಅಮೀಬಾ ರೋಗ ಕೇರಳದಲ್ಲಿ ಭಾರಿ ಆತಂಕ ಸೃಷ್ಟಿಸಿರುವಂಥದ್ದು. ಈಗಾಗಲೇ 3 ಮಕ್ಕಳು ಇದಕ್ಕೆ ಬಲಿಯಾಗಿದ್ದಾರೆ. 4 ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಈ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಭಾರಿ ಆತಂಕ ಇದೆ. ಕೇರಳಕ್ಕೆ ಹೊಂದಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ. ಇಲ್ಲೂ ಕೂಡ ಅದರ ಬಗ್ಗೆ ಭಾರಿ ಆತಂಕ ಸೃಷ್ಟಿ ಆಗ್ತಾ ಇರುವಂಥದ್ದು. ಅದರ ಬಗ್ಗೆ ಅಲರ್ಟ್ ಕೂಡ ನೀಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಸರ್ವೆಲೆನ್ಸ್ ಆಫೀಸರ್ ಇದ್ದಾರೆ, ಡಾಕ್ಟರ್ ನವೀನ್ ಚಂದ್ರ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದು ಬ್ರೇನ್ ಈಟಿಂಗ್ ಅಮೀಬಾ ಅಥವಾ ಮೆದುಳು ತಿನ್ನುವ ಸೂಕ್ಷ್ಮಾಣುಜೀವಿ, ಈ ರೋಗ ಏನು ಸರ್? ಇದು ಪ್ರೈಮರಿ ಅಮೀಬಿಕ್ ಮೆನೆಂಜೋ ಎನ್ಕಫಲೈಟಿಸ್ ಅಂತ ಹೇಳೋ ಒಂದು ರೋಗ ಆಗಿದೆ. ಇದಕ್ಕೆ ನೈಗ್ಲೇರಿಯಾ ಫ್ಲವರಿ ಅಂತೇಳಿ ಸೈಂಟಿಫಿಕ್ ನೇಮ್ ಇದೆ, ಹೆಸರು ಇದೆ. ಇದೊಂದು ರೀತಿಯ ಅಮೀಬಾ. ಇದು ಮೂಗಿನ ನಮ್ಮ ವಾಸನ ನರದ ಮೂಲಕ ಮೆದುಳಿಗೆ ಹೋಗಿ ಮೆದುಳನ್ನು ಬಾಧಿಸ್ತದೆ. ಈ ಮೆದುಳನ್ನು ಬಾಧಿಸುವ ಕಾರಣ ಇದರಿಂದ ಸಾವು ಸಂಭವಿಸುವ ಸಾಧ್ಯತೆ ತುಂಬಾ ಜಾಸ್ತಿ ಇರ್ತದೆ. ಸೊ ನಮ್ಮಲ್ಲಿ ಈ ರೋಗ ಇದ್ದೇ ಆದರೂ ನಮ್ಮಲ್ಲಿ ಇದರ ಪ್ರಕರಣ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಯಾಕಂತೇಳಿ ಇದರ ಈ ಸರಾಸರಿ ರೋಗ ಬರುವಿಕೆ ತುಂಬ ಕಮ್ಮಿ. ಈಗ ಹೆಚ್ಚಾಗಿ ನಾವು ಈ ರೋಗಗಳನ್ನು ನೋಡ್ತಾ ಇದ್ದದ್ದು ಅಮೇರಿಕಾ, ಕೆಲವೊಂದು ಅಂಥ ದೇಶಗಳಲ್ಲಿ, ಅಂದರೆ ಅಲ್ಲಿ ಟ್ರೆಕ್ಕಿಂಗ್ ಮಾಡೋದು ಅಥವಾ ಹೊರಗಡೆ ಸ್ವಿಮ್ಮಿಂಗಿಗೆ ಹೋಗೋದು ಇದು ಜಾಸ್ತಿ. ನೀವು ಕೇರಳದಲ್ಲಿ ನೋಡಿದ್ರು ಅಲ್ಲಿ ಸಾಕಷ್ಟು ಹಿನ್ನೀರು ಆ ರೀತಿಯ ವ್ಯವಸ್ಥೆ ಕೂಡ ಇರ್ತದೆ. ಸೊ ಜನ ಜಾಸ್ತಿ ನೀರಿನಲ್ಲಿ ಈಜಾಡ್ಲಿಕ್ಕೆ ಹೋಗೋದು ಅಥವಾ ಏನಾದರೂ ಮೀನು ಹಿಡಿಲಿಕ್ಕೆ ಹೋಗೋದು ಅಥವಾ ಆ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅಥವಾ ಆಟ ಆಡಲಿಕ್ಕೆ ಕೂಡ ತೆರಳ್ತಾ ಇರ್ಬೋದು. ಆ ಮೂಲಕ ಆ ನೀರಿನಲ್ಲಿದ್ದ ಅಮೀಬಾ ಅವರ ಮೂಗಿನಿಂದ ಮೆದುಳಿಗೆ ಹೋಗಿ ಮೆದುಳನ್ನು ಘಾಸಿ ಮಾಡಿ ಈ ಸಾವು ಸಂಭವಿಸ್ತಾ ಇದೆ. ಸೊ ನಮ್ಮಲ್ಲಿ ಈವರೆಗೆ ಈ ಪ್ರಕರಣಗಳು ದಾಖಲಾಗಿಲ್ಲ. ಯಾಕೆಂತೇಳಿದರೆ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಈ ರೋಗ ಬಂದರೆ 100ಕ್ಕೆ 100 ಆಸ್ಪತ್ರೆಗೆ ದಾಖಲಾಗಲೇಬೇಕಾಗತ್ತೆ. ಅಂದರೆ ವಿಪರೀತವಾದ ಜ್ವರ, ಸಹಿಸಲಾಗದ ತಲೆನೋವು, ಸ್ಟಿಫ್ ನೆಕ್ ಅಥವಾ ಕುತ್ತಿಗೆ ಪೂರ್ತಿ ಹಿಡ್ಕೊಂಡಿರ್ತದೆ, ಮತ್ತು ಫಿಟ್ಸ್ ಬರ್ತದೆ, ತುಂಬ ಜಾಸ್ತಿಯಾದ ಫಿಟ್ಸ್ ಬರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಹೆದರಿಕೆಗಳು, ಹೆಲುಸಿನೇಷನ್ ಅಂತ ಹೇಳ್ತೀವಿ, ಆ ರೀತಿಯ ವ್ಯವಸ್ಥೆ ಇರೋದ್ರಿಂದ ಮನೆಯಲ್ಲಿ ಯಾರು ಕೂತ್ಕೊಳ್ಳೋದಿಲ್ಲ. ಅವರನ್ನು ಖಂಡಿತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಬಂದ ತಕ್ಷಣ ಬ್ರೈನ್ಗೆ ಸಂಬಂಧಪಟ್ಟ ಯಾವುದೇ ರೋಗ ಇದ್ದರೆ ಅದು ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಲಾಗ್ತದೆ. ಸೊ ಆದ ಕಾರಣ ನಮ್ಮಲ್ಲಿ ಇಷ್ಟರವರೆಗೆ AES ಅನ್ನೋ ಒಂದು ಪ್ರಕ್ರಿಯೆ ಇರ್ತದೆ, ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್. ಯಾವುದೆಲ್ಲ ಈ ಮೆದುಳಿಗೆ ಸಂಬಂಧಪಟ್ಟ ಜ್ವರ ಬರ್ತದೆ ಅದರ ಎಲ್ಲ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಸೊ ನಮಗೆ ಈವರೆಗೆ ಯಾವುದೇ ಈ ನೈಗ್ಲೇರಿಯಾ ಫ್ಲವರಿ ಅಥವಾ ಬ್ರೈನ್ ಈಟಿಂಗ್ ಅಮೀಬದ್ದು ರೋಗದ ಯಾವುದೇ ಪ್ರಕರಣಗಳು ಬಂದಿಲ್ಲ. ಆದರೆ ಜನ ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಮಕ್ಕಳನ್ನಾಗಲಿ ತಾವಾಗಲಿ ನಿಂತ ನೀರಲ್ಲಿ ಅಥವಾ ಪಾಚಿಗಟ್ಟಿದ ನೀರಲ್ಲಿ ಸ್ನಾನ ಮಾಡಲಿಕ್ಕಾಗಲಿ ಈಜಾಡಲಿಕ್ಕೆ ಹೋಗೋದನ್ನು ಆದಷ್ಟು ಸ್ವಲ್ಪ ಕಮ್ಮಿ ಮಾಡಬೇಕು. ಅತಿ ಅಗತ್ಯ ಇದ್ದರೆ ಮೂಗಿಗೆ ಏನಾದರೂ ನೋಸ್ ಕ್ಲಿಪ್ಪನ್ನು ಹಾಕಿಕೊಂಡು ಹೋಗ್ಬೋದು. ಹಾಗೂ ನಮ್ಮ ವೈದ್ಯಾಧಿಕಾರಿಗಳಿಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ಅವರಿಗೆ ಕೇರಳದಲ್ಲಿ ಈ ರೀತಿಯ ಒಂದು ಜ್ವರ ಬಂದಿದೆ, ಈ ರೀತಿಯ ಒಂದು ತೊಂದರೆ ಇದೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ನೀಡಲಾಗಿದೆ. ಅವರು ಈ ಬಗ್ಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ಯಾಕಂದರೆ ಈಗ ಮಳೆಗಾಲ, ಹೆಚ್ಚಿನ ಕಡೆಗಳಲ್ಲಿ ನೀರು ತುಂಬಿದ ನಂತರ ಮಕ್ಕಳು ಮತ್ತು ಯುವಕರೆಲ್ಲ ಅದಕ್ಕೆ ಹೋಗಿ ಈಜಾಡ್ಲಿಕ್ಕೆ ಹೋಗುತ್ತಾ. ಇದು ಇಂತಹ ಒಂದು ಈಜಾಡ್ಲಿಕ್ಕೆ ಹೋದ ನಂತರ ಆ ಥರದ ರೋಗ ಬರುವ ಸಂಭವ ಹೆಚ್ಚಾಗಿರುತ್ತೆ. ಆ ರೀತಿ ಕೂಡ ಖಂಡಿತ ಹೇಳ್ಬೋದು. ಯಾಕಂತೇಳಿ ನಿಂತ ನೀರಿನಲ್ಲಿ ಇಂಥ ಅಮೀಬಾ ಕಂಡು ಬರ್ತದೆ, ಹರಿಯುವ ನೀರಲ್ಲಿ ಇರುವುದಿಲ್ಲ. ಹೆಚ್ಚಾಗಿ ಕೆಲವೊಂದು ಸಲ ಹರಿಯುವ ನೀರಲ್ಲೂ ಕಂಡು ಬಂದದ್ದಿದೆ. ಆದರೆ ಈ ರೋಗ ಅಷ್ಟೊಂದು ಸುಲಭವಾಗಿ ಮನುಷ್ಯನಿಗೆ ಬರಲ್ಲ. ಆದ ಕಾರಣ ಇಷ್ಟೊಂದು ಕಮ್ಮಿ ಇನ್ಸಿಡೆಂಟ್ ಇದೆ. ಕೇರಳದಲ್ಲಿ ಸಾಕಷ್ಟು ಮಕ್ಕಳು ನೀರಲ್ಲಿ ಆಟ ಆಡ್ತಾ ಇರ್ಬೋದು, ಈಜಾಡ್ತಾ ಇರ್ಬೋದು. 3 ಮಕ್ಕಳಿಗೆ ಮಾತ್ರ ಬಂದಿದೆ ಅಂತ ಹೇಳಿದರೆ ಅದರದ್ದು ಇನ್ಸಿಡೆನ್ಸ್ ಕಮ್ಮಿ. ಆದರೂ ಜನರು ಈ ಬಗ್ಗೆ ಜಾಗ್ರತೆ ವಹಿಸಬೇಕು. ನಿಂತ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಈ ಕೋರೆಗಳು ಅಥವಾ ಕಲ್ಲಿನ ಕೋರೆಯ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗೋದರಿಂದ ಒಂದು ಸ್ವಲ್ಪ ತಮ್ಮನ್ನು ತಾವು ದೂರ ಇಟ್ಕೊಳ್ಳೋದು ಒಳ್ಳೆಯದು. ಇದು ಕೇವಲ ಈ ಒಂದು ರೋಗವನ್ನು ಮಾತ್ರ ಅಲ್ಲ, ಇಲಿಜ್ವರ ಆಗಲಿ ಅಥವಾ ಮತ್ತೆ ಬೇರೆ ಈಜಾಡಲಿಕ್ಕೆ ಹೋಗಿ ಅಕಸ್ಮಾತ್ತಾಗಿ ಮುಳುಗುದಾಗಲಿ, ಈ ರೀತಿಯ ತೊಂದರೆಗಳಿಂದ ಕೂಡ ಮಕ್ಕಳನ್ನು ಮತ್ತು ಅವರನ್ನು ಕೂಡ ಬಚಾವ್ ಮಾಡಿಕೊಳ್ಬೋದು. ಈಗ ಕೇರಳದಲ್ಲಿ 3 ಮಕ್ಕಳು ತೀರ್ಕೊಂಡಿದ್ದಾರೆ ಈ ರೋಗಕ್ಕೆ, ಇನ್ನೊಂದು ಡಿಟೆಕ್ಟ್ ಆಗಿದೆ. ಅಂದರೆ 4 ಪ್ರಕರಣಗಳು. ಇದಕ್ಕೆ ಹೊಂದ್ಕೊಂಡಂತೆ ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲೂ ಕೂಡ ಏನು ಅಲರ್ಟ್ ಕೊಟ್ಟಿದ್ದೀರಾ? ಖಂಡಿತವಾಗಿ ಈಗಾಗಲೇ ಎಲ್ಲ ವೈದ್ಯಾಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅವರು ಈ ಬಗ್ಗೆ ಸತರ್ಕರಾಗಿರ್ತಾರೆ.
ಯಾವುದೇ ರೀತಿಯ ಭಯಪಡುವ ಅಗತ್ಯ ಖಂಡಿತವಾಗಿ ನಮ್ಮಲ್ಲಿಲ್ಲ. ಯಾಕಂದರೆ ಪ್ರಕರಣ ದಾಖಲ ಆಗಿಲ್ಲ. ಮೆಡಿಸಿನ್ ಅದಕ್ಕೆ ಮೆಡಿಸಿನ್ ಇಲ್ಲಿ ಆಲ್ರೆಡಿ ಇದೆಯಾ? ಇಲ್ಲ, ನಮ್ಮಲ್ಲಿ ಅದನ್ನು ಚಿಕಿತ್ಸೆ 100ಕ್ಕೆ 100 ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲೇ ಆಗಬೇಕಾಗ್ತದೆ. ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಇದಕ್ಕೆ ಬೇಕಾದಂಥ ಚಿಕಿತ್ಸೆ ಲಭ್ಯ ಇದೆ. ನಮ್ಮಲ್ಲಿ ಅದಕ್ಕೆ ಬೇಕಾದ ಎಲ್ಲ ಔಷಧಿಗಳು ಕೂಡ ಖಂಡಿತವಾಗಿ ಲಭ್ಯ ಇದೆ. ಧನ್ಯವಾದ. ಇದು ಡಾಕ್ಟರ್ ನವೀನ್ ಚಂದ್ರ ಅವರ ಮಾತು. ಒಂದು ಈ ರೋಗ ನಿಂತ ನೀರಲ್ಲಿ ಹಾಗೇನೆ ಅಲ್ಲಿ ಯಾವುದಾದ್ರೂ ಪಾಚಿ ಕಟ್ಟಿದ ನೀರಲ್ಲಿ ಜಾಸ್ತಿಯಾಗಿರುತ್ತೆ. ಈಗ ಮಳೆಗಾಲ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆ ನೀರು ನಿಲ್ಲುತ್ತೆ. ಈ ಕಲ್ಲಿನ ಕೋರೆಗಳಲ್ಲೂ ನೀರು ನಿಲ್ಲುತ್ತೆ. ಅಲ್ಲಿ ಹೋಗಿ ಈಜಾಡೋದು, ಅಲ್ಲಿ ಮಕ್ಕಳು ಹೋಗಿ ಆಟ ಆಡುವಂಥದ್ದು, ಅದನ್ನು ತಡಿಬೇಕು. ಯಾಕಂದರೆ ಈ ಒಂದು ರೋಗಾಣು, ಈ ಒಂದು ವೈರಸ್ ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡ್ಬೋದು. ಮತ್ತು ಒಂದು ವೇಳೆ ಇದು ಅಟ್ಯಾಕ್ ಮಾಡಿತು ಅಂತ ಹೇಳಿದ್ರೆ ಅದಕ್ಕೆ ಭಾರಿ ಚಿಕಿತ್ಸೆ ನೀಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಜಾಗ್ರತೆ ವಹಿಸಬೇಕು ಅನ್ನೋದು ಡಾಕ್ಟರ್ ನವೀನ್ ಚಂದ್ರ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಇರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.